ವೀಕ್ಷಕರೇ, ನಾವಿವತ್ತು ಕನಕಪುರದಲ್ಲಿದ್ದೇವೆ. ಕನಕಪುರ ಅಂದ ತಕ್ಷಣ ಜನರಿಗೆ ನೆನಪಾಗೋದು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸ್ಥಾನವನ್ನು ಅಲಂಕರಿಸುವಂಥ ಸಮಯ ಹತ್ತಿರ ಆಗ್ತಾ ಇದೆ. ಹೀಗಾಗಿ ಅವರು ಹುಟ್ಟಿ ಬೆಳೆದಂಥ ಊರು, ಅವರು ಓದಿದಂಥ ಶಾಲೆ, ಅವರ ಜೊತೆ ಇದ್ದಂಥ ಸ್ನೇಹಿತರು, ಇವರೆಲ್ಲರನ್ನ ಮಾತನಾಡ್ತಾ ಹೋಗ್ತೇನೆ. ಯಾಕೆಂತಂದರೆ ಅವರ ಕ್ಷೇತ್ರದ, ಅವರ ಊರಿನ ಮಗ ಇವತ್ತು ರಾಜ್ಯದ ಒಂದು ಉನ್ನತ ಸ್ಥಾನ, ಅದು ಮುಖ್ಯಮಂತ್ರಿಯ ಸ್ಥಾನವನ್ನು ಏರ್ತಾ ಇದ್ದಾರೆ. ಹೀಗಾಗಿ ಅವರು ಇಲ್ಲಿನ ಸ್ಥಳೀಯರೊಂದಿಗೆ, ಅವರ ಸ್ನೇಹಿತರೊಂದಿಗೆ ಯಾವ ಒಡನಾಟವನ್ನು ಇಟ್ಕೊಂಡಿದ್ರು, ಅವರ ಜನ, ಯಾಕೆಂತಂದರೆ ಯುವ ಕಾಂಗ್ರೆಸ್ ನಾಯಕರಾಗಿ ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರು ಸರಿಸುಮಾರು 45 ವರ್ಷಕ್ಕೂ ಹೆಚ್ಚಿನ ರಾಜಕೀಯ ಜೀವನದಲ್ಲಿ ಇವತ್ತು ಒಂದು ಉನ್ನತ ಸ್ಥಾನವನ್ನು, ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಏರ್ತಾ ಇದ್ದಾರೆ. ಅವರ ಕುಟುಂಬಸ್ಥರನ್ನು, ಅವರ ಸ್ನೇಹಿತರನ್ನು, ಅವರಿಗೆ ಪಾಠ ಕಲಿಸ್ತಿದ್ದ ಗುರುಗಳನ್ನು ಎಲ್ಲರನ್ನೂ ಮಾತಾಡ್ತಾ ಹೋಗ್ತೇನೆ. ಇವತ್ತು ಒಂದು ರೌಂಡು ಕನಕಪುರ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ, ಅವರ ಅಭಿಮಾನಿಗಳೇನು ಹೇಳ್ತಾರೆ, ಅವರ ಸ್ನೇಹಿತರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು CM ಆಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ನಿಮಗೆ ಆ ವಿಚಾರ ಕೇಳಿ ಖುಷಿ ಪಡ್ತಾ ಇದ್ದೀರಾ ಅಂತ? ನಾವು ಫಸ್ಟು ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತವನ್ನು ಈ ತಾಲೂಕಿನ ಪರವಾಗಿ ಸ್ವಾಗತಿಸ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಪ್ರತಿಭಾವಂತ ಬಡವರ ಬಂಧು, ದೀನದಲಿತರ ಬಂಧು, ಯುವ ನೇತಾರರು, ರಾಷ್ಟ್ರ ಕಂಡಂಥ ಅತ್ಯುತ್ತಮವಾದಂಥ ಒಬ್ಬ ನಾಯಕ. ನಮಗೆ ಶಿವಕುಮಾರ್ ಅವರು ಸುಮಾರು 3 ವರ್ಷದ ಹಿಂದೆಯೇ ಆಗಬೇಕಾಯಿತು. ಕಾರಣಾಂತರಗಳಿಂದ ಅಲ್ಲಿ ಒಂದು ಶಾಸಕಾಂಗ ಪಕ್ಷದ ನಾಯಕರುಗಳು ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳು ಅಡಚಣೆಗಳಿಂದ ಕಾರಣದಿಂದ ನಿಂತೋಯ್ತು. ಈಗ ಶಿವಕುಮಾರ್ ಜಿಯವರಿಗೆ ಈಗ ಮುಖ್ಯಮಂತ್ರಿ ಆಗಲಿಕ್ಕೆ ಒಂದು ದೊಡ್ಡ ಯೋಗ. ಯಾಕೆಂದರೆ ನಾವು ಒಕ್ಕಲಿಗ ಸಮುದಾಯ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಕೆದರಿದ್ರೆ, ನಾವೇನಾರ ಕೆರಳಿದ್ರೆ ಯಾವ ಸರ್ಕಾರನೂ ಉಳಿಯಲ್ಲ. ಶಿವಕುಮಾರ್ಗೆ ಯಾವುದೇ ಕಾರಣದಿಂದ ಏನಾರ ನಿಲ್ಲಿಸಿದ್ರೆ, ಈ ಸಲ ಮುಖ್ಯಮಂತ್ರಿ ಆಗಲಿಕ್ಕೆ ಏನಾರ ತೊಂದರೆ ಕೊಟ್ಟರೆ ಸಮುದಾಯ ಒಂದೇ ಅಲ್ಲ, ಇಡೀ ರಾಜ್ಯದ ಯುವ ನೇತಾರರು, ಯುವಕರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಸಂಘಟಕರು ಎಲ್ಲ ಒಂದಾಗಿ ಯಾವ ಜಾತಿ ಜನಾಂಗ ಅನ್ನದೆ ಒಗ್ಗಟ್ಟಿನಿಂದ ಇಡೀ ರಾಜ್ಯನೇ ಪುಡಿ ಹಬ್ಬಿಸ್ತಕ್ಕಂಥ ಒಂದು ಶಕ್ತಿಯನ್ನು ಶಿವಕುಮಾರ್ ಅಭಿಮಾನಿಗಳು ಈ ರಾಜ್ಯದಲ್ಲಿ ಕಂಡಿದ್ದಾರೆ. ಅದಕ್ಕೋಸ್ಕರ ಗೌರವದಿಂದ AICC ಅವರೇ, ರಾಷ್ಟ್ರ ಮಟ್ಟದವರಾಗಲಿ, ರಾಜ್ಯ ಮಟ್ಟದಲ್ಲವರೇ, ಸಿದ್ದರಾಮಯ್ಯನವರಿಗೆ ಕೈ ಮುಗಿದು ಕೇಳ್ಕೊತೀವಿ, ಇದೊಂದು ಸಲ ಈ ತಾಲೂಕಿಗೆ ಒಂದು ದೊಡ್ಡ ಶಕ್ತಿ ಬರಲಿ, ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬರಲಿ, ಬಡವರ ಬಗ್ಗೆ ಅನುಕಂಪ. ಯಾಕೆಂದರೆ ದುಡಿದಿದ್ದಾನೆ, ಅನೇಕ ಹೋರಾಟಗಳು ಮಾಡಿದ್ದಾನೆ, ಒಂದು ಶಕ್ತಿ ಇದೆ. ಸುಮಾರು 6 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ದಾರೆ. ಮತ್ತು ಎಲ್ಲ ಸಂಘಟನೆಗಳನ್ನು ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, SC STಗಳು ಇರ್ಬೋದು, ಎಲ್ಲ ಸಮುದಾಯಕ್ಕೆ ಯಾವುದೇ ಒಂದು ತೊಂದರೆ ಕೊಡದೆ ಒಂದು ಗತ್ತನ್ನು ಈ ರಾಜ್ಯದಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ. ಒಂದು ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ಟು ಈ ರಾಜ್ಯದಲ್ಲಿ 1 ವರ್ಷ ಆಗಲಿ 2 ವರ್ಷ ಆಗಲಿ ದಯಮಾಡಿ ಅವನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಈ ಒಂದು ನಾಡು ಕಂಡಂಥ ಒಂದು ಭಾಳ ಆಸೆ ಇದೆ. ಇವತ್ತು ಎಲ್ಲ ಮಠಾಧಿಪತಿಗಳು, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಎಲ್ಲ ಮಠಾಧಿಪತಿಗಳು ಶಿವಕುಮಾರ್ ಆಗಬೇಕು ಅಂತ ಬಯಸ್ತಿದ್ದಾರೆ. ಎಲ್ಲ ಧಾರ್ಮಿಕ ಬಂಧುಗಳೆಲ್ಲ, ಮುಸ್ಲಿಮ್ಸು, ಇತರೆ ಎಲ್ಲ ಧಾರ್ಮಿಕ ಬಂಧುಗಳು ಮತ್ತು ಸ್ವಾಮೀಜಿಗಳು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಸ್ವಾಮೀಜಿ ಹೇಳಿದ್ದಾರೆ, ನಮ್ಮ ಸಮುದಾಯದ ಸ್ವಾಮೀಜಿ ಹೇಳಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೆ ನೀನೇನಾರ ಪೈಯಿಂದ ಅಂದ್ಕೊಂಡು ಹೋಗಿ ಶಿವಕುಮಾರ್ ಅವ್ರಿಗೆ ಏನಾರು ತಪ್ಪಿಸಿದ್ರೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ, ದೊಡ್ಡ ಅಹಿತಕರವಾದಂಥ ಘಟನೆಗಳಾಗ್ತದೆ. ನೀನೇ ಇದಕ್ಕೆ ಜವಾಬ್ದಾರಿ ಆಗಬೇಕಾಗುತ್ತೆ. ಈಗ ಹೈಕಮಾಂಡ್ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಮುಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಕೊಡ್ಬೋದು ಅಂತಲ್ಲ, ಈಗಾಗಲೇ ಅವರು ಚಿತಾವಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಸಕ ಸಭೆಯಲ್ಲಿ ಅವರು ಆಯ್ಕೆ ಆಗಬೇಕು, ನಮಗೆ ಆ ಬೆಂಬಲ ಬೇಕು, ಈ ಬೆಂಬಲ ಬೇಕು ಅಂತ. ಪರಮೇಶ್ಜಿಯವರು, ನಾವೇನು ಪರಮೇಶ್ಜಿಯವರು ಆಗಬೇಕು ಅಂತ ಏನು ನಾವು ಬಯಸ್ತಕ್ಕಂಥದ್ದಲ್ಲ. ಅವರೂ ಆಗಲಿ, ಇವರೂ ಆಗಲಿ, ಸಿದ್ದರಾಮಯ್ಯನೂ ಆಗಲಿ, ಇದು ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ. ಏಕತೆಗಾಗಿ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಒಂದು ಶಕ್ತಿಯನ್ನು ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಬೆಳೀಲಿ. ಯಾಕೆಂದರೆ ಎಲ್ಲ ಹಿಂದುಳಿದ ವರ್ಗಕ್ಕೆ ಒಂದು ಸಾಧನೆ ಇರ್ತಕ್ಕಂಥ ಪಕ್ಷ. ಶಿವಕುಮಾರ್ ಆಸೆನ ಇವರು ಬಗೆಹರಿಸ್ಬೇಕು. ಶಿವಕುಮಾರ್ 3 ವರ್ಷಗಳಿಂದ ಒಂದು ಕನಸನ್ನು ಕಂಡುಕೊಂಡ್ಬಂದಿದ್ದಾನೆ. ಇವತ್ತು ಸೂರ್ಯ ಅವರು, DK ಸುರೇಶ್ ಅವರು ಮಾಡದೇ ಇರ್ತಕ್ಕಂಥ ಅಣ್ಣನ ಕೈಲಿ ಆಗದೇ ಇರ್ತಕ್ಕಂಥ ಕೆಲಸಗಳನ್ನ ಈ ತಾಲೂಕಿನಲ್ಲಿ ನಿಂತು ಸ್ವಯಂವಾಗಿ ಇವತ್ತು ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಆಗ್ತಕ್ಕಂಥ ಕೆಲಸ ಕಾರ್ಯಗಳು, ಕಾಮಗಾರಿಗಳನ್ನ
ಇವತ್ತೆಲ್ಲ ಮಾಡ್ಕೊಂಡು ಬರ್ತಾಯಿದ್ದಾರೆ ಅಣ್ಣ ತಮ್ಮ. ಈ ರಾಜ್ಯದಲ್ಲಿ ನೀವು 2 ವರ್ಷ ಆದರೂ ಕೊಟ್ಟು ನಿಮ್ಮ ಪಕ್ಷಕ್ಕೆ ಮುಂದಕ್ಕೆ 28ಕ್ಕೆ ಮತ್ತೆ ಸರ್ಕಾರ ಬರಬೇಕಾದ್ರೆ ಇಲ್ಲ ಒಡೆದು ಚೂರಾಗೋಯ್ತದೆ ಕಾಂಗ್ರೆಸ್ಸು. ಭಾಳ ಯೋಚನೆ ಮಾಡಿ ಶಿವಕುಮಾರ್ಗೆ ಏನಾದ್ರು ತಪ್ಪಿಸಿದ್ರೆ ಈ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಉಳಿಯಲ್ಲ. ನೀವು ಉಳಿಬೇಕಾದ್ರೆ ಮುಂದೆ ಇವರಿಗೆ ಒಂದು ಪಕ್ಷದಲ್ಲಿ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಈ ತಾಲೂಕಿನ ಜನತೆ ಪರವಾಗಿ 6 ಕೋಟಿ ಕನ್ನಡಿಗರ ಪರವಾಗಿ ಒಂದು ಕಾಂಗ್ರೆಸ್ ಪಕ್ಷ ಛಿದ್ರಿ ಆಗಬಾರ್ದು, ಒಡೆದೋಗ್ಬಾರ್ದು. ಮಡಿಕೆ ಥರ ಇಲ್ಲಿ ಚೂರು ಆಗೋದ್ರೆ ನೀವು ಇನ್ನು 25 ವರ್ಷ ಆದರೂ ನೀವು ಕಾಂಗ್ರೆಸ್ ಬರೋಕ್ಕಾಗಲ್ಲ. ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ಸಿದ್ದರಾಮಯ್ಯನವರೇ ನಿಮಗೆ ಕೈ ಮುಗಿತೀವಿ, ಪರಮೇಶ್ವರ್ ಅವರಿಗೆ ನಿಮ್ಗೆ ಕೈ ಮುಗಿತೀವಿ. ದಯಮಾಡಿ ಎಲ್ಲ ಒಗ್ಗಟ್ಟಿಂದ ಹೋಗಿ ಅವ್ನಿಗೆ 2 ವರ್ಷ ಕೊಟ್ಬಿಡಿ, ಏನಾರು ಆಗಲಿ. ನಾವು ಈ ತಾಲೂಕಿನಲ್ಲಿ ಕಾಣ್ತಾ ಇರೋದು ಸುಮಾರು ದಿನದಿಂದ ಬಡವ್ರ ಬಗ್ಗರಿಗೆಲ್ಲ ಸಹಾಯ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗೂ ಏನು ಬೇಕೋ ಅದನ್ನೆಲ್ಲ ಸೌಕರ್ಯ ಮಾಡಿಕೊಂಡು ಯಾವ ಭೂಮಿಲೂ ಯಾವ ಊರಿಗೋದ್ರೂ ಕಾಂಕ್ರೀಟ್, ಯಾವ ಊರಿಗೋದ್ರೂ ನೆಲ್ಲಿ, ಯಾವ ಊರಲ್ಲಿ ಯಾರ ನೋಡಿ ಇವತ್ತು ಎಲ್ಲಾರ ಹೋಗಿ ನೋಡ್ರಿ ಯಾವ ಇದರಲ್ಲೂ ಮಣ್ಣು ರೋಡು ಅನ್ನೋದು ಒಂಚೂರು ಇದೆ. ಆ ಥರದಲ್ಲಿ ಮಾಡಿಕೊಟ್ಟವ್ರೆ. ಅಭಿವೃದ್ಧಿ ಮಾತ್ರ ಭಾರಿ ಇದಾಗಿ ಮಾಡವ್ರೆ. ನಾವು ಎಲ್ಲ ಕನಸು ಕಾಣ್ತಾ ಇರೋದೇನು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಅಪಾರ ಅಭಿವೃದ್ಧಿ ಕಾರ್ಯಗಳು ಮಾಡೋರು ಅಲ್ಲಿ ನೋಡಿ ಸಾಕ್ಷಿಗಳು ಇವೇನೆ. ರೋಡ್ ಇರ್ಬೋದು, ಪ್ರತಿಯೊಂದು ನೀರಾವರಿ ಇರ್ಬೋದು, ಎಲ್ಲ ಬೇಗನೆ ಸಿಗಬೇಕಾಯ್ತು. ತಾಳೇನು ಬಾಳೆನು ಅಂತ ಗಾದೆ ಮಾತಿದೆ. ಈಗ ಸಿಕ್ಕಿದೆ ಅವ್ರಿಗೆ. ಸಿಕ್ಕಿರೋದು ಎಲ್ಲರಿಗೂ ಖುಷಿ ಆಗ್ತಾಯಿದೆ. ನಮ್ಮ ಕನಕಪುರ ತಾಲೂಕಿನ ಒಬ್ಬರು ಪ್ರತಿನಿಧಿಸಿ ಮುಖ್ಯಮಂತ್ರಿ ಆಯ್ತವ್ರೆ ಅಂದರೆ ನಮಗೆಲ್ಲ ಖುಷಿ ಇರ್ತಾರೆ ವಿಚಾರ. ಹಿಂದೆ ಮಣ್ಣಿನ ಮಗ ಅಂದರೆ ದೇವೇಗೌಡರು ನೆನಪಾಗ್ತಾ ಇದ್ರು. ಕನಕಪುರ ಅಂತಂದರೆ ಕನಕಪುರ ಬಂಡೆ ಅಂತ ಜನ ಅದು ಡಿ.ಕೆ. ಶಿವಕುಮಾರ್ಗೆ ಒಂದು ಬಿರುದು ಕೊಟ್ಬಿಟ್ಟಿದ್ದಾರೆ. ಸರ್ ಅದು ಜನ ಕಟ್ಟಿರೋ ಬಂಡೆ ಅಂತ ಏನು ಅವ್ರು ಬಂಡೆ ಅಲ್ಲ ಪಾಪ ಅಷ್ಟೇ. ಸುತ್ತಮುತ್ತ ಬಂಡೆ ಇರೋದು ಬಂಡೆ ಅಂತ ಕಟ್ಟಿದ್ದಾರೆ ಅಷ್ಟೇ. ಅವರು ಮಣ್ಣಿನ ಮಗನೇ. ಅವರೇನು ಫಾರನ್ಲಿದ್ರಾ? ಇಲ್ಲೇ ಹಳ್ಳಿಲೇ ತಲೋ ಇದ್ದಿದ್ದು. ಅವ್ರು ರೈತನ ಮಗನೇ ಅಲ್ವಾ. ಎಲ್ಲ ಕೆಲಸ ಕಾರ್ಯ ಅವರು ಮಾಡ್ತಿದ್ದಾರೆ, ಇನ್ನು ಮಾಡ್ತಾರೆ ಸರ್. ಈಗ ಮುಖ್ಯಮಂತ್ರಿ ಸ್ಥಾನ DCM ಇಂದ CM ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಹೌದು ಸರ್, ಅದು ಮುಖ್ಯಮಂತ್ರಿ ಆದರೆ ನಾವೇ ಅದನ್ನು ಖುಷಿ ಆಯ್ತೈತೆ. ಯಾಕಂದರೆ ಒಂದು ನಮ್ಮೂರು ನಮ್ಮ ತಾಲೂಕು ಅಂದರೆ ಇನ್ನು ಇಡೀ ಮೊದಲೆಲ್ಲ ಬಂಡೆ ಅಂತಿರಲ್ಲ, ಬಂಡೆಯಿಂದನೇ ಒಟ್ಟು ಫೇಮಸ್ ಆಗಿತ್ತು. ಈಗ ಇದು ಹಂಗೇನೆ ಅವರು ಫೇಮಸ್ ಆಯ್ತಾರೆ. ಒಂದು ಇದಾಗುತ್ತೆ, ನಮ್ಮೂರು ಇನ್ನೂ ಹೆಸರುವಾಸಿ ಆಗುತ್ತೆ, ಇನ್ನೂ ಚೆನ್ನಾಗುತ್ತೆ, ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ. ನಿಮಗೆಲ್ಲ ಕಣ್ಣು ಮುಂದೆ ಕಾಣ್ತಾ ಇದೆ ನೋಡಿ, ಹೇಳೋದೇನು ಬೇಡ. ಇನ್ನು ಮುಂದೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾಗುತ್ತೆ ಸರ್. ಶಿವಕುಮಾರ್ ಸಾಹೇಬರು ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಅವರು ಸಮಯ ಪಟ್ಟದಕ್ಕೆ ಅವ್ರಿಗೆ ಫಲ ಸಿಕ್ಕಿದೆ ಅಂತ ಹೇಳ್ತೀವಿ. ಸಿದ್ದರಾಮಯ್ಯನವರು 3 ವರ್ಷ ಆಳ್ಕೆ ಆಳಿ ಎಷ್ಟು ದಿನ ನೋವು ಕೊಟ್ಟದ್ದು ಸಾಕು. ಇನ್ನು ಮುಂದೆ ಯಾರಿಗೂ ನೋವು ಕೊಡಬಾರ್ದು. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ಗೆ ಕಷ್ಟಪಟ್ಟಿರೋದಕ್ಕೆ ಒಳ್ಳೆ ಫಲ ಸಿಕ್ಕಿದೆ. ನಮ್ಮ ತಾಲೂಕು ಭಾಳ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇನ್ನು ಮುಂದೇನೂ ಡೆವಲಪ್ಮೆಂಟ್ ಮಾಡಲಿ ಅಂತ ಹೇಳ್ತೀವಿ ಸರ್. ಕನಕಪುರ ಕ್ಷೇತ್ರದಿಂದ 1983ನೇ ಇಸ್ವಿಯಲ್ಲಿ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಮಾಡಿ ರಾಮಕೃಷ್ಣ ಹೆಗಡೆ ಅವರು ಮಾಡಿದರು. ಈಗ ನಮ್ಮ ಕ್ಷೇತ್ರದಿಂದ ನಮ್ಮ ಸಾಹೇಬ್ರನ್ನ ನಾವು ಮುಖ್ಯಮಂತ್ರಿ ಮಾಡಬೇಕಂತ ಭಾಳ ಸುಂಬೂರು ಉತ್ಸಾಹ ಇದು ಕೇಳ್ಕೊತಾ ಇದ್ದೀವಿ. ಆಮೇಲೆ ಸಿದ್ದರಾಮಯ್ಯವರು 3 ವರ್ಷ ಫಿನಿಶ್ ಮಾಡಿದ್ದಾರೆ. ಈಗ ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸೀಟ್ ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಡಿ.ಕೆ. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಭಾಳ ದಿನದಿಂದ ಆಸೆ. ನಮ್ಮ ಕ್ಷೇತ್ರದಲ್ಲಿ 40-45 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ದುಡ್ದಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ನಮ್ಮ ಕನಕಪುರ ಕ್ಷೇತ್ರಕ್ಕೆ ತುಂಬ ಅನುಕೂಲ ಮಾಡಿದ್ದಾರೆ. ರಸ್ತೆ ಆಗಿರ್ಬೋದು, ಕುಡಿಯೋ ನೀರಿನ ಇದಾಗಿರ್ಬೋದು, ಮತ್ತು ಕನಕೋತ್ಸವ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥವರು ನಮ್ಮ ಮುಖ್ಯಮಂತ್ರಿ ಆಗೋದು ನಮಗೆಲ್ಲ ಖುಷಿ. ಅದರಲ್ಲೂ ನಮ್ಮ ಕ್ಷೇತ್ರದವರು ನಮಗೆ ತುಂಬ ಬೇಕಾದಂಥ ಡಿ.ಕೆ. ಅವರು ಮುಖ್ಯಮಂತ್ರಿ ಆಗೋದು ನಮಗೆ ತುಂಬ ಖುಷಿ, ತುಂಬ ಸಂತೋಷ. ನಮಗೂ ಭಾಳ ಖುಷಿಯಾಗಿದೆ. ಅವರು ಕಷ್ಟ ಬಿದ್ದಿರೋದಕ್ಕೆ ಶ್ರಮಕ್ಕೆ ಫಲ ಸಿಕ್ಕಿದೆ. ಅವರ ಇದರಲ್ಲಿ ಇನ್ನು ನಮ್ಮ ಕನಕಪುರನ ಒಂದು ಹೈಯರ್ ಇದಕ್ಕೆ ತಗೊಂಡೋಗಲಿ, ಮೇಕೆದಾಟು ಯೋಜನೆ ಒಂದು ನೀರು ಇದು ಮಾಡಿ ನೀರಿನ ಪ್ರಾಬ್ಲಮ್ಸ್ಗೂ ಸಾಲ್ವ್ ಮಾಡಲಿ. ಸೇತುವೆ ರಸ್ತೆ ಅವೆಲ್ಲ ಆಯ್ತಾ ಇರ್ತವೆ, ಮಾಮೂಲಿ ಕಾಮನ್. ಅದು ಹೊಸ್ದಾಗಿ ಏನಾದ್ರು ಒಂದು ಇಂಡಸ್ಟ್ರಿ 1000 ಜನಕ್ಕೆ ಕೆಲಸ ಕೊಡುವಂಥದ್ದು, ಇನ್ನೊಂದು ಇವೆಲ್ಲ ಒಂದು ಸ್ವಲ್ಪ ಮಾಡಲಿ ಅನ್ನೋದು. ಕೆರೆಗಳಿಗೆಲ್ಲ ನೀರು ತುಂಬಿಸೋ ಥರ ವ್ಯವಸಾಯ ಇವಕ್ಕೆ ಒಂದು ಸ್ವಲ್ಪ ಬೇಕಾದಷ್ಟು ಹೆಲ್ಪ್ ಮಾಡಲಿ ಅನ್ನೋದು ನಮ್ಮ ಆಸೆ. ಅವರ ಮಾವನ ಮಗನ ಕರ್ಕೊಂಡು ಹೋಗೋದಕ್ಕೋಸ್ಕರಲೇ ಹೈಸ್ಕೂಲ್ ಹತ್ರ ಬರ್ತಿದ್ದಂಥವ್ರು ಅವರು. ಮಂಜುನಾಥ್ ನನ್ನ ಕ್ಲಾಸ್ಮೇಟು, ಮುನ್ಲಿಂಗಣ್ಣವ್ರ ಮಗ ಅಂತ. ಆವತ್ತಿಂದನೂ ಅವ್ರನ್ನೆಲ್ಲ ಸಾಕಷ್ಟು ನೋಡಿದ್ದೀನಿ. ಪರಿಚಯ ತುಂಬ ಇದ್ದಾರೆ. ಪೇಪರ್ ಹಾಕುವಾಗೆಲ್ಲ ಅವ್ರ ಕೈಗೇನೆ ಕ್ಯಾಚ್ ಮಾಡಿಕೊಳ್ಳಿ ಅಂತಲೂ ಹೇಳುವೆ. ಅವರು ಮಾಡ್ತಾನೆ ಇರೋರು. ಮಳೆಗಾಲ ಗೇಟ್ ಹತ್ರ ಇಟ್ಕೊಳ್ಳಪ್ಪ ಪೇಪರನ್ನೇ ಹಾಕುವೆ, ಅವ್ರು ಇಟ್ಕೊಳ್ತಾನೆ ಇರೋರು ಅಂತ. ಅವರು ತುಂಬ ಉತ್ತಮರು, ಒಳ್ಳೊಳ್ಳೆ ಕೆಲಸ ನಮ್ಮ ಕನಕಪುರ ತಾಲೂಕಿನಲ್ಲಿ ಮಾಡಿದ್ದಾರೆ ಅಂಥವ್ರನ್ನ ನಾವು ಸತ್ಯವಾಗೂ ನೆನೆಸ್ತೀವಿ.
ಈಗ CM ಆಗ್ತಾ ಇದ್ದಾರೆ, ಆಗಲಿ, ದೇವ್ರು ಒಳ್ಳೇದು ಮಾಡಿ. ಅವ್ರು CM ಆಗಲಿ, ನಮ್ಮ ತಾಲೂಕಿನ ಜನ CM ಆಗಲಿ ಅನ್ನೋದೇ ನಮ್ಮ ಆಸೆ ಇರ್ತದೆ. ಯಾಕೆಂದರೆ ಯಾರು ಹೆಂಗಾರು ಆಗಿರಲಿ, ನಮ್ಮ ತಾಲೂಕಿಗೆ ಒಳ್ಳೊಳ್ಳೇದು ಮಾಡಿದಾರಲ್ವ, ಅವ್ರನ್ನ ಸದಾಕಾಲ ನೆಲೆಸ್ತೀವಿ. ನಾನೀಗ ಕನಕಪುರ ರೂರಲ್ ಕಾಲೇಜಿನಲ್ಲಿದ್ದೇನೆ. DK ಶಿವಕುಮಾರ್ ಅವರು ತಮ್ಮ ಬಾಲ್ಯದ ಶಿಕ್ಷಣ ದಿನಗಳಿರ್ಬೋದು, ಶಾಲಾ ದಿನಗಳನ್ನು ಕಳೆದಂಥ ಸ್ಥಳ ಇದೆ. ಇದು ಕನಕಪುರ ಏನು ತಾಲೂಕು ಕಚೇರಿಯ ಆಪೋಸಿಟ್ ಇರ್ತಕ್ಕಂಥ ರೂರಲ್ ಎಜುಕೇಷನ್ ಟ್ರಸ್ಟು. ಇಲ್ಲಿ ತಮ್ಮ ಏನು ಪ್ರಾಥಮಿಕ ಶಿಕ್ಷಣ ದಿನಗಳನ್ನು, ಶಾಲಾ ದಿನಗಳನ್ನು DK ಶಿವಕುಮಾರ್ ಅವರು ಇಲ್ಲಿ ಕಳೆದರು. ಇಲ್ಲಿ ವ್ಯಾಸಂಗ ಮುಗಿಸಿ ಅವರು ನೇರವಾಗಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸ್ತಾರೆ. ನಾವು ನೋಡ್ತಾ ಇರ್ಬೋದು ಆ ಒಂದು ರೂರಲ್ ಕಾಲೇಜಿನ ಆವರಣ. ಇವತ್ತು ರಜೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ವಿದ್ಯಾರ್ಥಿಗಳು ಕಾಣಿಸ್ತಾ ಇಲ್ಲ. ನಾವು ಕೃಷಿ ಕಾಲೇಜಿಂದ ಮಾತಾಡ್ತಿರೋದು. DK ಸಾಹೇಬರು CM ಆಗ್ತಿದ್ದರಿಂದ ನಮ್ಮ ಭಾರಿ ತುಂಬ ಖುಷಿ ಆಗ್ತೈತೆ. ಈ ಕಾಲೇಜ್ ಬರೋ ಕಾರಣನೇ ಅವರು, ಕೃಷಿ ಕಾಲೇಜ್. ಅವರು ಇಲ್ಲಿಂದ ಓದಿ ಹೋಗಿರೋದು ಆ ಸ್ಥಾನಕ್ಕೆ. ನಾವು ಊರು ಪಕ್ಕನೇ, ನಮ್ಮದೆಲ್ಲ ಊರು ಅಷ್ಟೇ ಸರ್. ನಾವು ಅವ್ರ ಫಾಲೋವರು. ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲೆಲ್ಲ ಫುಲ್ಲು ಅವ್ರು ನೋಡ್ಕೊಂಡು ಇದು ಮಾಡಿರೋದು ನಾವು. ನಮ್ಗೆ ಹೆವಿ ಸಪೋರ್ಟ್ ಐತೆ, ಅದಕ್ಕೆ ಫುಲ್ ಖುಷಿ ನಮಗೆ ಅವ್ರು ಆಗಿರ್ತಾರೆ. ನೇರವಾಗಿ ಯಾವಾಗಲೂ ಭೇಟಿ ಮಾಡಿದ್ರೆ DK ಶಿವಕುಮಾರ್? ಸರ್, ಬರ್ತಿರ್ತಾರೆ ನಮ್ಮ ಸೈಡೆಲ್ಲ ಫುಲ್ಲು, ಮನೆಗೆಲ್ಲ ಬರ್ತಿರ್ತಾರೆ, ಹೋಗ್ತಿರ್ತಾರೆ ಸರ್. ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡಿದ್ದಾರೆ ಸರ್. ಕೆಲಸ ಕಾರ್ಯಗಳಲ್ಲಿ ಯಾರು ಏನು ಬೆಳೆ ತೋರಿಸ್ಬಂಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಕೆಲಸನ. ಆಗೋದ್ರಲ್ಲಿ ನಮಗೆಲ್ಲ ಖುಷಿ. ನಮ್ಮೂರ ಮಗ, ಅದಕ್ಕೆ ನಮ್ಮ ತಾಲೂಕಿನವರು ಯಾವತ್ತೂ ಇಲ್ಲ ಚಾನ್ಸು. ಈ ಚಾನ್ಸ್ ಸಿಕ್ಕಿದೆ, ಅದನ್ನು ಅನುಭವಿಸ್ಬೇಕು. ಏನು ನಿರೀಕ್ಷೆ ಅಂದರೆ ಶಾಲಾ ಕಾಲೇಜುಗಳು ಬರಬೇಕು, ಅದೊಂದು ನಮ್ಮ ಆಸೆ. ಆಮೇಲೆ ಇನ್ನೊಂದು ಏನು ರೋಡ್ಗಳು ಮತ್ತು ಇನ್ನೂ ಏನೇನಿದೆ ಅವುಗಳಿದೆ ಅವೆಲ್ಲ ಮಾಡಬೇಕು. ಇನ್ನೂ ಆಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ಮುಖ್ಯಮಂತ್ರಿ ಆಗ್ತಾ ಇರೋದು ಇಡೀ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಹೆಮ್ಮೆಯ ಸಂಗತಿ. ದೇವರು ಅವರ ಮಾಡಿದಂತಹ ಪೂಜೆ ಇವತ್ತು ಫಲ ಕೊಟ್ಟಿದೆ. ಅವ್ರು ಯಾವತ್ತೂ ಒಂದು ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಅವರ ಪ್ರಾರ್ಥನೆಗೆ ತಕ್ಕಾಗಿ ಇವತ್ತು ಆ ದೇವರು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಸೇವೆಯನ್ನು ಜನಾರ್ದನ ಸೇವೆ ಅಂತ ಮಾಡುವಂಥ ಒಂದು ಆಕಾಂಕ್ಷೆ ಇರುವಂಥ ನಮ್ಮ DK ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಸರ್ವತೋಮುಖ ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅಂತ ನಾವು ನೀವೆಲ್ಲ ಭಾವಿಸೋಣ. ಅವರಿಗೆ ದೇವರು ಒಳ್ಳೆಯದಾಗಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಈ ಜನರ ಸೇವೆಯನ್ನು ಮಾಡೋದಕ್ಕೆ ಇನ್ನೂ ಒಳ್ಳೆ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಾನೀಗ ಕನಕಪುರದಲ್ಲಿರ್ತಕ್ಕಂಥ DK ಶಿವಕುಮಾರ್ ಅವರ ಮನೆ ಬಳಿ ಇರ್ತಕ್ಕಂಥದ್ದು. ರಾಜಕೀಯ ಚಟುವಟಿಕೆಗಳು ಏನೇ ಆದರೂ ನನ್ನ ಹಿಂದೆ ಕಾಣ್ತಕ್ಕಂಥ ಇದೇ ಮನೆಯಲ್ಲಿ, ಕನಕಪುರದಲ್ಲಿರ್ತಕ್ಕಂಥ ಈ ಮನೆಯಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು DK ಶಿವಕುಮಾರ್ ಮತ್ತು ಅವರ ಸೋದರ ಆಗಿರ್ತಕ್ಕಂಥ DK ಸುರೇಶ್ ಅವರು ಮಾಡ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಒಂದಷ್ಟು ಜನ ಕಾರ್ಯಕರ್ತರು ಇಲ್ಲಿಗೆ ಬಂದಿದ್ದರು. DK ಸುರೇಶ್ ಅವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು ಅನ್ನೋ ಕಾರಣಕ್ಕಾಗಿ. ಆದರೆ ಯಾವಾಗ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು, ಆ ಸಂದರ್ಭದಿಂದ ಇಲ್ಲಿ ಕಾರ್ಯಕರ್ತರು ಬಳಿ ಎಲ್ಲರ ಮುಖ ಬೆಂಗಳೂರಿನತ್ತ ಹೋಗಿದೆ. ಈಗ ಬೆಂಗಳೂರಿನಲ್ಲಿರ್ತಕ್ಕಂಥ ಮನೆ ಬಳಿ DK ಶಿವಕುಮಾರ್ ಅವರ ಒಂದು CM ಏನು ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚರ್ಚೆಗಳಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೆಂಗಳೂರಿನತ್ತ ಹೋಗಿದ್ದಾರೆ. ಇನ್ನುಳಿದಂತೆ ನಾಳೆಯಿಂದ ಇಲ್ಲಿ ಕಾರ್ಯಕರ್ತರು ಜಮಾಯಿಸೋದಿರ್ಬೋದು ಅಥವಾ ಅವರು ಪ್ರಮಾಣ ವಚನಕ್ಕೆ ಸಿದ್ಧತೆಗಳನ್ನು ಕೈಗೊಳ್ಳೋದಿರ್ಬೋದು, ಅವೆಲ್ಲವನ್ನು ಇಲ್ಲಿ ಸೇರ್ತಕ್ಕಂಥ ನಾಯಕರು ಡಿಸೈಡ್ ಮಾಡಿಕೊಂಡು ಕಾರ್ಯಕರ್ತರನ್ನು ಅಥವಾ ನಾಯಕರನ್ನು ಬೆಂಗಳೂರಿನ ಏನು ಪ್ರಮಾಣ ವಚನ ಕಾರ್ಯಕ್ರಮ ಇದೆ ಅದಕ್ಕೆ ಕರೆದುಕೊಂಡು ಹೋಗೋದ್ರ ಬಗ್ಗೆ ಒಂದು ಇಲ್ಲಿ ಸಭೆ ಸೇರಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು. ಉಳಿದಂತೆ ಇಲ್ಲಿ ಇವತ್ತು ಖಾಲಿ ಇದೆ. ಯಾಕೆಂತಂದರೆ ಇಡೀ ರಾಜಕೀಯ ಚಟುವಟಿಕೆಗಳು DK ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರಾಜಕೀಯ ಬೆಳವಣಿಗೆ ಬೆಂಗಳೂರಿನ ನಿವಾಸದ ಹತ್ರ ನಡೀತಾ ಇದೆ. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಪ್ರಮುಖ ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಎಲ್ಲರೂ ಸಹ ಬೆಂಗಳೂರಿನ ಮನೆಯತ್ತ ಮುಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಈ ಕನಕಪುರದ ಬಂಗ್ಲೆ, ಕನಕಪುರದಲ್ಲಿರ್ತಕ್ಕಂಥ ಮನೆ ಇವತ್ತು ಖಾಲಿ ಹೊಡಿತಾ ಇದೆ. ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರದ ದಿನಗಳಲ್ಲಿ ಈ ಭಾಗಕ್ಕೆ ಬಂದಾಗ ಈ ಒಂದು ಏನು ಬಿಲ್ಡಿಂಗ್ ಇದೆ, ಮನೆ ಇದೆ, ಇಲ್ಲೇ ಅವರ ಸಂಪೂರ್ಣವಾದಂಥ ಇಡೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ರಾಜಕೀಯ ಚಟುವಟಿಕೆಗಳು ಇಲ್ಲಿ ನಡೀತವೆ.